ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲೇ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ, ಅದೆಲ್ಲ ಗ್ರಾಮ ಮಾಡಬೇಕಲ್ಲ. ಈಗ ನಿಮ್ಮ ಪಬ್ಲಿಕ್ ಟಿವಿ ಬಂದಿದೆ, ನಿಮ್ಮ ಹಿಡಿಬೇಕು ಅಂತ ತಗೊಳ್ಳೋದೇ ಇಲ್ಲ, ಅದು ನಿಮ್ದು ಗುಣ ಅಲ್ವಾ? ದಿಟ್ಟ ನೇರ ದಿಟ್ಟ ಮಾತಾಡೋದು ನಿಮ್ದು ಗುಣ. ಈಗ ಒಬ್ಬೊಬ್ಬರು ಟಿವಿದು ಒಂದೊಂದಿದೆ, ನಿಮ್ಮಲ್ಲಿರುವಂಥ ಒಳ್ಳೆ ಕ್ವಾಲಿಟೀಸ್ನ ಗುರುತಿಸಬೇಕು. ಹಾಗೆ ನಾವು ಕೆಲವುದನ್ನು ನಾವು ಯೋಚನೆ ಮಾಡಿ ನೋಡ್ತಾ ಇದ್ದೀವಿ. ಸೈದ್ಧಾಂತಿಕ ಹೊಂದಾಣಿಕೆ ಅದು ಸಿಗಿರಾಗಿ ಬಿಜೆಪಿ ಮಾಡ್ತಾ ಇರೋದು ರಾಜಕಾರಣ. ನಮ್ಮ ಸರ್ಕಾರ ಮತ್ತು ಅವರ ತಂಡ ಬಹಳ ಕ್ಲೀನಾಗಿ ಅವ್ರ ಕೆಲಸ ಮಾಡ್ತಾರೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BLs ಅಂತ ಅವ್ರ ಬಗ್ಗೆ ಅವೇರ್ನೆಸ್ ಮಾತಾಡಿದ್ವಿ. ನಾವು ತೀರ್ಮಾನ ಮಾಡಿದ್ದೀವಿ, ಒಂದು ಬಳಿಕ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಳಬೇಕು, ಆ ಥರ ಎಲ್ಲ ಕೆಲ ಮಾತಾಡ್ಬೇಕು. ಯಾರೇ ಅದಕ್ಕೆ ಹೇಳ್ಬೋದು, ಏನು ದಾಖಲೆ ಇದೆ ಅವನ ಹತ್ರ? ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫ್ರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವ್ರು ಯಾರೋ ಆ ಥರ ಮಾತಾಡ್ತಾರೆ ಅಂತ ನಾವು ಖುಷಿ ಪಡೋದಲ್ಲ. ಅವ್ರು ಮಾತಾಡ್ತಾನೆ, ನಾನು ನಮ್ಮ ಮಾತಾಡ್ತೇನೆ. ಇದು ಚೀಫ್ ಮಿನಿಸ್ಟರ್ ಮಾತಾಡಿದ್ರೆ ನಮಗೂ ಮಾತಾಡ್ತಾರೆ. ವಿಲ್ ನಾಟ್ ಅಲೋ ದಿಸ್. ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬದಲು ಪಾಲಿಟಿಕ್ಸ್ ಮಾಡಲಿ, ಯಾರು ಬೇಕಾದ್ರೆ ಆರೋಪಗಳು ಮಾಡಲಿ, ತಪ್ಪೇನಿಲ್ಲ. ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಿ. ಸರ್, ಹಿಂದೆ ಹರೀಶ್ ಪೂಂಜಾ ಕೂಡ ಅದೇ ಮಾತು ಹೇಳಿದ್ರು, ಅವ್ರ ಮೇಲೆ ಕ್ರಮ ಇಲ್ದಿದ್ದು ಇವ್ರ ಮೇಲೆ ಏನಕ್ಕೆ ಅಂತ. ಸರ್, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ, ನೀವು ನಾವು. ಸರ್, ಹಿಂದೆ ಹರೀಶ್ ಪೂಂಜಾ ಕೂಡ ಅದೇ ಮಾತಾಡಿದ್ರು, ಅವ್ರ ಮೇಲೆ ಕ್ರಮ ಇಲ್ದಿದ್ದು ಇವ್ರ ಮೇಲೆ